ಕ್ಷೇತ್ರದ ಭೀಮೇಶ್ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಕೊಪ್ಪಳ ಜಿಲ್ಲೆ ತಂಡಕ್ಕೆ ಪ್ರಾಯೋಜಕರಾಗಿ ತಂಡಕ್ಕೆ ಪ್ರಾಯೋಜಕತ್ವ ನೀಡಿದ್ದಾರೆ. ಹಾಗಾಗಿ ಭೀಮೇಶ್ ಅವರು ಕೊಪ್ಪಳ ಜಿಲ್ಲೆಯವರನ್ನು ಇಲ್ಲಿ ಸತ್ಕರಿಸಿ ಸನ್ಮಾನಿಸಲಾಗ್ತದೆ. ಹಾಗೆ ಶ್ರೀಯುತ ಜನಾರ್ದನ್ ರವರು ಭಾಜಪ ಯುವ ಮುಖಂಡರು ಕಟ್ಟಾಳು ಯಲಹಂಕ ಅವರು ಕೂಡ ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಜನಾರ್ದನ್ ಅವರು ಅಲಿಯಾಸ್ ಜಾನೀರ್ ಅವರಿಗೆ ಉದ್ಯಮಿಗಳು ಭಾಜಪ ಕಟ್ಟಾಳು ಯುವ ಬ್ರಿಗೇಡ್ನ ವತಿಯಿಂದ ಅವರಿಗೆ ಶ್ರೀಯುತ ಆನಂದ್ ಮೂರ್ತಿರವರು ಬತ್ತಿ ವೆಂಕಟೇಶ್ ಗೌಡರು ಚಿಕ್ಕಮಗಳೂರು ತಂಡಕ್ಕೆ ಥರ್ಡ್ ರೈಡ್ ಮಾಡಿಲ್ಲವೇ ಮಣಿ ಅಂಕಕ್ಕಾಗಿ ಪ್ರಯತ್ನ ಕಾದೋಡೋಣ. ಸಾಗರು all team captains, all district team secretaries and presidents ಎಲ್ಲರೂ ಕೂಡ ರೆಫ್ರಿ ಡೆಸ್ಕ್ಗೆ ಬಳಿ ಬರಬೇಕು. ಸತ್ಯ ಧಾರಾವಾಹಿಯ ಕಿರುತೆರೆಯ ನಾಯಕ ನಟ ಭವಿಷ್ಯದ ಭರವಸೆಯ ಯುವ ನಾಯಕ ನಟ ಸತ್ಯರವರು ಕೂಡ ನಮ್ಮ ಸಾಗರ್ ಅವರು ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಶ್ರೀಯುತ ಜನಾರ್ದನ್ ಮತ್ತು ಶ್ರೀಮನ್ ಮುನಿಕೃಷ್ಣರವರು ಶಶಾಂಕ್ ಮುಲ್ಕಿ ದಕ್ಷಿಣ ಕನ್ನಡದ ಯುವ ಆಟಗಾರ ಪ್ರಯತ್ನ ಶ್ರೀಯುತ ಮುನಿಕೃಷ್ಣರವರು ಸಿದ್ದನಾಯಕನ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ಈ ಸುಸಂದರ್ಭದಲ್ಲಿ ಸತ್ಕಾರ. 3-2 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ದಾಳಿಯಲ್ಲಿ ಸಕ್ಕರೆ ನಾಡು ಮಂಡ್ಯ ತಂಡದ ವಿಶ್ವಾಸ್ ಗೌಡ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ, ಪಾಟ್ನಾ ಪೈರೇಟ್ಸ್, ಪುಣೇರಿ ಪಲ್ಟನ್ ಹಾಗೂ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಆಟಗಾರ. ಕರ್ನಾಟಕ ರಾಜ್ಯ ಮಿಷನ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಜಿಲ್ಲಾ ಪ್ರೆಸಿಡೆಂಟ್ಗಳು ಕಾರ್ಯದರ್ಶಿಗಳು ಈ ಕೂಡಲೇ ಷಣ್ಮುಗಂ ಸರ್ ಇರ್ತಕ್ಕಂಥ ಒಂದು ರೆಫ್ರಿಡೆಸ್ಗಳು ಆಗಮಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೇವೆ. ಇದು ವಿಶೇಷವಾದ ಸೂಚನೆ. ಸತ್ಯ ಧಾರಾವಾಹಿಯ ಕಿರುತೆರೆಯ ನಾಯಕ ನಟ ಭರವಸೆಯ ಭವಿಷ್ಯದ ಯುವ ನಾಯಕ ನಟ ಶ್ರೀಯುತ ಸಾಗರ್ ಅಮೂಲ್ ಬೇಬಿ ಅಂತಲೇ ಖ್ಯಾತನಾಮರು ಅಮೂಲ್ ಬೇಬಿ ಖ್ಯಾತಿಯ ಸಾಗರ್ ಕೂಡಲೇ ಆಗಮಿಸಬೇಕು. ಒಂದರಲ್ಲಿ ಅರ್ಜುನನ ಅಂಕಣದಲ್ಲಿ 18-6 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಅಣ್ಣ ಕುತ್ಕೊಳ್ಳೋಣ. ಈ ಒಂದು ಪಂದ್ಯಾವಳಿ ಯಶಸ್ಸಿಗೆ ಸಹಕರಿಸಿದಂಥ ಗುರುಮ್ ಇಂಟರ್ನ್ಯಾಷನಲ್ ಲಾಡ್ನ ಮಾಲೀಕರು ಶ್ರೀಯುತ ಪ್ರಶಾಂತ್ ರವರು ನಮ್ಮೊಂದಿಗಿದ್ದಾರೆ. ಅವರ ಸೇವೆಯನ್ನು ನಾವು ಪುರಸ್ಕರಿಸಿ ದಯವಿಟ್ಟು ಸರ್ ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ರಿಸೀವ್ ದಿ ಹಾನರ್ ಫ್ರಮ್ ಅಸ್ ಸರ್ ಪ್ಲೀಸ್. ಅಂಕಣದಲ್ಲಿ ಮಂಡ್ಯ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ತಂಡ 4-3 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಗುರುಮ್ ಇಂಟರ್ನ್ಯಾಷನಲ್ ಹೋಟೆಲ್ನ ಮಾಲೀಕರು ನಮ್ಮ ತೀರ್ಪುಗಾರರಿಗೆ ಎಲ್ಲ ಸಂಪೂರ್ಣ ಹೋಟೆಲ್ನ ರೂಮ್ಗಳನ್ನು ನಮಗೆ ನೀಡಿರ್ತಾರೆ 3 ದಿನಗಳ ಕಾಲ. ನಿಜವಾಗ್ಲೂ ದೊಡ್ಡಬಳ್ಳಾಪುರಕ್ಕೆ ಇಂಥ ಒಂದು ಹೆಸರು ಬರಬೇಕು ಅಂತಂದರೆ ನಮಗೆ ಈ ಒಂದು ಹೆಸರುವಾಸಿ ಆಗಬೇಕು ಅಂದರೆ ಪ್ರಶಾಂತ್ ಅವರ ಸಾರ್ಥಕವಾದ ಸೇವೆಯನ್ನು ನಾವು ಸ್ಮರಿಸಬೇಕು. ಹಾಗಾಗಿ ಈ ಸುಸಂದರ್ಭದಲ್ಲಿ ಧೀರಜ್ ಯುವ ಬ್ರಿಗೇಡ್ ನಿಮ್ಮ ಸಾರ್ಥಕ ಸೇವೆಗೆ ನಾವು ಸದಾ ಚಿರಋಣಿ ಅಂತ ಹೇಳ್ತೇವೆ. ಧನ್ಯವಾದಗಳು ಶ್ರೀಯುತ ಪ್ರಶಾಂತ್ ಅವರು. ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ರು. ಆ ಒಂದು ಸಂದರ್ಭದಲ್ಲಿ ಸುಶಾಂತ್ ಶೆಟ್ಟಿ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡದ ನಾಯಕನಾಗಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ತಂಡದ ಕ್ಯಾಪ್ಟನ್ ಆಗಿದ್ದಂಥ ಒಬ್ಬ ಶ್ರೇಷ್ಠ ಡಿಫೆಂಡರ್ ಸುಶಾಂತ್ ಶೆಟ್ಟಿ ಅವರನ್ನು ಕಾಣಬಹುದಾಗಿದೆ. ಈ ಬಾರಿ ಇನ್ನೋರ್ವ
ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೊ ಕಬಡ್ಡಿ ಆಟಗಾರ ಸಾಯಿ ಪ್ರಸಾದ್ ತಮಿಳ್ ತಲೈವರ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. 5-4 ದಕ್ಷಿಣ ಕನ್ನಡ ಜಿಲ್ಲಾ ತಂಡ 1 ಅಂಕದ ಮುನ್ನಡೆಯಲ್ಲಿದೆ. ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಮುಖ್ಯ ತರಬೇತುದಾರರಾಗಿ ಶ್ರೀಯುತ ಹಕೀಂ ರವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಹಾಗೆ ಕೃಷ್ಣಾನಂದರವರು ಹಾಗೆ ಎಲ್ಲ ಜಿಲ್ಲಾ ತಂಡದ ತರಬೇತುದಾರರಲ್ಲಿ ವಿಶೇಷ ಸೂಚನೆ, ಊಟದ ಕೂಪನ್ಗಳನ್ನ ಇಲ್ಲಿ ಉಚಿತವಾಗಿ ನೀಡಲಾಗ್ತಾ ಇದೆ. ವೇದಿಕೆಗೆ ಬಂದು ಊಟದ ಕೂಪನ್ಗಳು ಪಡೆದು ಈಗಾಗಲೇ ಪಂದ್ಯ ಮುಗಿದಿರುತ್ತವರ ಊಟವನ್ನು ಸದುಪಯೋಗ ಪಡ್ಕೊಳ್ಬೇಕು. ಆಲ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಕಮ್ ಫಾರ್ವರ್ಡ್, ಪ್ಲೀಸ್ ಕಲೆಕ್ಟ್ ಲಂಚ್ ಕೂಪನ್ಸ್. ವೇದಿಕೆ ಮುಂಭಾಗದಲ್ಲಿ ಲಂಚ್ ಕೂಪನ್ ಉಚಿತವಾಗಿ ನೀಡಲಾಗ್ತದೆ. ಊಟದ ಕೂಪನ್ಗಳು ಪಡೆದು ಪಂದ್ಯ ಮುಗಿದಂತ ಆಟಗಾರರು ಊಟಕ್ಕೆ ತೆರಳಬೇಕು. ಏನಾಯ್ತು? ಎಲ್ಲ ಜಿಲ್ಲಾ ತಂಡದ ನಾಯಕರೇ, ತರಬೇತುದಾರ ಗಮನಿಸಿ, ಇದೀಗ ಉಚಿತ ಊಟದ ಕೂಪನ್ಗಳನ್ನ ನೀಡಲಾಗ್ತಾ ಇದೆ. ಯಾರೆಲ್ಲ ತಂಡದ ಪಂದ್ಯಗಳು ಮುಕ್ತಾಯ ಆಗಿದೆ ಅವರು ಊಟದ ಕೂಪನ್ಗಳನ್ನ ಪಡೆದುಕೊಂಡು ಊಟದ ಸದುಪಯೋಗ ಪಡೆದುಕೊಳ್ಳಿ. ಆಲ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಕಲೆಕ್ಟ್ ಲಂಚ್ ಕೂಪನ್ಸ್. ಡಿನ್ನರ್ ಕೂಪನ್ಸ್ ಅನ್ನು ದಯವಿಟ್ಟು ಪಡೆದುಕೊಳ್ಬೇಕು. ಊಟದ ಕೂಪನ್ ಅನ್ನು ಪಡೆದುಕೊಳ್ಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮಂಡ್ಯದವ್ರು ಲೀಡ್ ಬರಬೇಕು ಅಂದರೆ ಈ ಕೋಟೆಗೆ ಬರಬೇಕು. ಅವ್ರಿಗೆ ಈ ಕೋಟೆ ಪಕ್ಕ. ಅಭಿಷೇಕ್ ಆಡ್ತಾವನ ಇಲ್ವೋ? ಜರ್ಸಿ ನಂಬರ್ 4 ಆಡ್ತಾವನ ಕಿಶೋರ್ ಚಿಕ್ಕಮಗಳೂರು ತಂಡದ ಪ್ರಮುಖ ದಾಳಿಗಾರನಿಗೆ ಮೊಣಕಾಲಿಗೆ ಪೆಟ್ಟಾಗಿದೆ. ನಿಜವಾಗ್ಲೂ ಕಳವಳಕಾರಿ ಸಂಗತಿ. ಮೊಣಕಾಲಿನ ಪೆಟ್ಟಿಗೆ ಸ್ನಾಯು ಸೆಳೆತಕ್ಕೆ ಒಳಗಾಗಿದ್ದಾನೆ. ಉತ್ತರ ಕನ್ನಡ ಜಿಲ್ಲಾ ತಂಡ 22 ಅಂಕಗಳನ್ನ 8 ಅಂಕಗಳನ್ನ ಚಿಕ್ಕಮಗಳೂರು. ಮತ್ತೆ ಪದ್ಯ ಮರು ಪ್ರಾರಂಭವಾಗ್ತಾ ಇದೆ. ಪ್ರೊ ಕಬಡ್ಡಿ ಖ್ಯಾತಿಯ ಪಟ್ಟ ಬಯಸ್ ನಮ್ಮನ್ನ ಪ್ರತಿನಿಧಿಸಿದ ಪ್ರತಿಭಾನ್ವಿತ ಆಟಗಾರ ರಂಜಿತ್ ನಾಯಕ ಈ ಪದ್ಯದಿಂದ ಕೂಡ ರಂಜಿಸ್ತಾ ಇದ್ದಾನೆ. ಎಸ್, ಯಶಸ್ವಿಯಾಗಿ ನಿರಾತಂಕವಾಗಿ ನಿರಾಯಸುನ ನಿರಂತರವಾಗಿ ಕಲೆ ಹಾಕ್ತಾ ತಂಡದ ಗೆಲುವಿನ ರೂವಾರಿಯಾಗಿ ಹೊರಹೊಮ್ತಾ ಇದ್ದಾನೆ. ದ ಬೆಸ್ಟ್ ಅಂಡ್ ದ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದಿಸ್ ಟೂರ್ನಮೆಂಟ್ ರಂಜಿತ್ ನಾಯಕ, ಪ್ರೊ ಕಬಡ್ಡಿ ಖ್ಯಾತಿಯ ಆಟಗಾರ, ಉತ್ತರ ಕನ್ನಡದ ರೆಸ್ಟರ್ಸ್ ರೈಡರ್ ಆಗಿ ರಂಜಿತ್ ನಾಯಕ. ಅಂಕಣ 2ರಲ್ಲಿ 8-6 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಶಶಾಂಕ್ ಮುಲ್ಕಿ ಮಲ್ಟಿಪಲ್ ರೈಟ್ ಪಾಯಿಂಟ್ ವೇಗದ ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 10 ಈಗ ರಂಜಿತ್ ನಾಯಕನ ಅದ್ಭುತವಾಗಿ ಸೂಪರ್ ಟ್ಯಾಕ್ಗಳಿಗೆ ಬಂಧಿಸಿದ್ದಾರೆ. ಜನ ಮೆಚ್ಚಿದ ಒಂದು ಅದ್ಭುತವಾದ ಜನ ಮೆಚ್ಚಿದ ಕ್ಷಣ.
ಜನ ಕೂಡ ಚಪ್ಪಳ ಮುಖೇನ ಪ್ರೋತ್ಸಾಹಿಸಿದ್ದಾರೆ. ಪ್ರೋ ಕಬಡ್ಡಿ ಖ್ಯಾತಿಯ ರಂಜಿತ್ ನಾಯಕನನ್ನ ವಂಚಿಸಿದ್ದಾರೆ. ಕ್ಯಾಚ್ ಆಫ್ ದ ಮ್ಯಾಚ್. ವಿಶ್ವ ಒಬ್ಬ ಪ್ರೋ ಕಬಡ್ಡಿ ಸ್ಟಾರ್ ಆಟಗಾರ. ಬೋನಸ್ನ ಜೊತೆಲಿ 2 ಟಚ್ ಪಾಯಿಂಟ್ ನೊಂದಿಗೆ 10-9 ಪಂದ್ಯ. ವಾಟ್ ಅ ಬ್ಯೂಟಿಫುಲ್ ಮ್ಯಾಚ್. ನೋಡುಗರಿಗೆ ಕಬಡ್ಡಿಯ ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ. ತಾಳಿಯಲ್ಲಿ ಎರಡು ಬಲಿಷ್ಠ ತಂಡಗಳು. ಆಚಾರ್ಯ ಮಂಡ್ಯ ಹಾಗೂ ದಕ್ಷಿಣ ಕನ್ನಡ ಚಿತ್ತಾಜಿದಿಂದ ಕೊಡಿದ ಪಂದ್ಯ. ಎರಡು ತಂಡ ಆಟಗಾರ ಸಾಲ ನಿಲ್ಲಬೇಕು. ನಮ್ಮ ಶ್ರೀತ ಸಾಗರ್ ಅವರು, ಸತ್ಯ ಧಾರಾವಾಹಿಯ ಅಮೂಲ್ ಬೇಬಿ, ಕಿರುತೆರೆಯ ಕಲಾವಿದರು, ನಾಯಕ ನಟರು, ಭವಿಷ್ಯದ ಭರವಸೆಯ ಯುವ ನಾಯಕ ನಟರು ದಯವಿಟ್ಟು ಆಗಮಿಸಬೇಕು. ಬಂದ್ಬಿಡ್ತಾರೆ ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ದಯವಿಟ್ಟು ಲೈನ್ ಅಪ್ ಮಾಡಿ. ಚಿಕ್ಕಮಗಳೂರು ಕ್ಯಾಪ್ಟನ್ ಯಶವಂತ್, ಅನಿಲ್, ರವಿಕಿರಣ್ ಲೈನ್ ಅಪ್ ಮಾಡಿ ದಯವಿಟ್ಟು. ಉತ್ತರ ಕನ್ನಡ ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸಾಕಷ್ಟು ಜನ ಬಂದು ಹಾಗೆ ನಿಂತ್ಕೊಂಡಿದ್ದೀರಾ. ಗ್ಯಾಲರಿ ವ್ಯವಸ್ಥೆ ಇದೆ. ಗ್ಯಾಲರಿಯಲ್ಲಿ ಆಸೆಯಿಂದ ಹಾಕ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾವೆ. ಕಿರುತೆರೆಯಲ್ಲಿ ಇತ್ತೀಚೆಗೆ ಜನ್ಮನಾಗಿದ್ದಂತ ಅಮೂಲ್ ಬೇಬಿ ಹೊಸ ಕಿರುತೆರೆಯ ನಾಯಕ ನಟನಾಗಿ ಯಶಸ್ವಿಯಾಗಿ ಮುನ್ನುಗ್ತಾ ಇದ್ದಾನೆ. ಶ್ರೀತ ಸಾಗರ್ ಅವರು, ಅಮೂಲ್ ಬೇಬಿ ಸಾಗರ್, ಸತ್ಯ ಧಾರಾವಾಹಿಯ ಕಿರುತೆರೆಯ ನಾಯಕ ನಟ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಶ್ರೀತ ನರಸಿಂಹರವರು ಅವ್ರನ್ನ ಕರೆದಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮೊದಲಿಗೆ ಚಿಕ್ಕಮಗಳೂರು ತಂಡದ ಆಟಗಾರನ ಪರಿಚಯಿಸಿಕೊಳ್ತಾರೆ ಶ್ರೀತ ಮುದ್ದಪ್ಪನವರು, ಶ್ರೀತ ರಾಜಗೋಪಾಲ್ ಅವರು, ಶ್ರೀತ ಆನಂದ್ ಮೂರ್ತಿ, ನಮ್ಮ ಯುವ ಬ್ರಿಗೇಡ್ನ ರೂವಾರಿ, ಈ ಪಂದ್ಯಾವಳಿಯ ಪ್ರಮುಖ ರೂವಾರಿ ಆಗಿರ್ತಾರೆ ಆನಂದ್ ಮೂರ್ತಿ ಅವರು. ಹಾಗೆ ನಮ್ಮ ವಾಸು, ಧೀರಜ್ ಮುನ್ನಾಜ್ ಯುವ ಬ್ರಿಗೇಡ್ನ ಕಟ್ಟಿ ಬೆಳೆಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರ್ತಕ್ಕಂಥ ಖ್ಯಾತಿ ನಮ್ಮ ವಾಸುಗೆ ಸಲ್ಲುತ್ತೆ. ಸತ್ಯ ಧಾರಾವಾಹಿಯ ಕಿರುತೆರೆಯ ನಾಯಕ ನಟ ಅಮೂಲ್ ಬೇಬಿ ಅಂತ ಹೆಸರು ಪಡೆದಂತ ಜನಮೆಚ್ಚಿದ ಸಂದರ್ಭ ರಾಕಿ ದಾತರದ ನಿರ್ಧಾರ. ಹಾಗೆ ಆನಂದ್ ಮೂರ್ತಿರವರು ಯುವ ಬ್ರಿಗೇಡ್ ಅನ್ನು ಕಟ್ಟಿ ಬೆಳೆಸಿ ಯುವಕರಿಗೆ ಹೊಂದಾಣಿಯಾಗಿ ಎಂಥ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ ಖ್ಯಾತಿ ಆನಂದ್ ಅವರಿಗೆ ಸಲ್ಲುತ್ತೆ. ಹಾಗೆ ಅವರ ಸಂಸದ ರಾಜಗೋಪಾಲ್ ಅವರಿಗೆ, ಶ್ರೀತ ಮುದ್ದಪ್ಪನವರು, ಮಾಜಿ ನಗರಸಭಾ ಅಧ್ಯಕ್ಷರು, ಧೀರಜ್ ಮುನ್ನಾಜ್ ಯುವ ಬ್ರಿಗೇಡ್ನ ಎಲ್ಲ ಸಂಘಟನೆಗಳು, ವಾಸು ಸತ್ಯಧಾರವಾಹಿಯ ಕಿರುತೆರೆಯ ನಾಯಕ ನಟ ಸಾಗರ್ ಅವರನ್ನ ಈ ಸಂದರ್ಭದಲ್ಲಿ ಸತ್ಕರಿಸ್ತಾ ಇದ್ದೇವೆ. ಚಿತ್ರಣ ಬದಲಾಗ್ತಾ ಇದೆ. ಚಪ್ಪಾಳ ಮುಖೇನವನ್ನ ಅವರ ಭವಿಷ್ಯ ಉಜ್ವಲವಾಗಲಿ. ಇನ್ನು ಕಿರುತೆರೆಯಿಂದ ಬೆಳ್ಳಿತೆರೆಗೂ ಕೂಡ ಅವರು ಪಾದಾರ್ಪಣೆ ಮಾಡಲಿ ಅಂತೇಳಿ ಬಯಸ್ತಾ ಕಿರುತೆರೆಯ ಯಶಸ್ವಿ ನಾಯಕ ನಟ ಅಮೂಲ್ ಬೇಬಿ ಸಾಗರ್ ಅವರಿಗೆ ನಾವು ಅಭಿನಂದಿಸ್ತಾ ಇದ್ದೀವಿ. ಸಾಯಿ ಪ್ರಸಾದ್ ದಕ್ಷಿಣ ಕನ್ನಡದ ಶ್ರೇಷ್ಠ ದಾಡಿಗಾರ. 4 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಾಗರ್ ಗೌಡ, ರೈಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್ ಗೌಡ. 12-11 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ದೊಡ್ಡಬಳ್ಳಾಪುರ ಎಲ್ಲ ಪ್ರೇಕ್ಷಕರು ಜೋರ ಚಪ್ಪಾಳೆ ಬರಲಿ. ಎಂತ ಪಂದ್ಯ ನಿಜವಾಗ್ಲೂ. ದಕ್ಷಿಣ ಕನ್ನಡ ವಿರುದ್ಧ ಮಂಡ್ಯ. ಕಿರುತೆರೆಯಿಂದ ಬೆಳ್ಳಿತೆರೆಗೆ ಇವರು ಪಾದಾರ್ಪಣೆ ಮಾಡಲಿ ಅಂತೆಲ್ಲ ಹಾರೈಸ್ತಾ ಶ್ರೀತ ನರಸಿಂಹಣ್ಣನವರು ಮತ್ತೋರ್ವ ಮುಖಂಡರು ಇಲ್ಲಿ ಆಗಮಿಸಿದ ನರಸಿಂಹಣ್ಣವರು ಕೂಡ ನಟನೆಗೆ ವಾಪಸ್ ಹಾಕಿದ್ದಾರೆ. ಯುವ ಬ್ರಿಗೇಡ್ನ ವತಿಯಿಂದ ಅಭಿನಂದನೆ ಪೂರ್ವಕವಾಗಿ ಅವರನ್ನು ಸತ್ಕರಿಸಿ ಸನ್ಮಾನಿಸ್ತಾರೆ. ದಕ್ಷಿಣ ಕನ್ನಡದ ವೇಗದ ದಾಳಿಗಾರ ಶಶಾಂಕ್ ಮುಲ್ಕಿ. ಸಚಿನ್ ಬೇಡವಾದಂತ ಟ್ಯಾಕಲ್ಗೆ ಮುಂದಾಗಿದ್ದಾರೆ. 12-12. ಕಿರುತೆರೆಯ ನಾಯಕ ನಟ ಸತ್ಯ ಧಾರಾವಾಹಿಯ ಶ್ರೀತ ಸಾಗರ್ ಅವರಿಗೆ ಅಭಿಮಾನಿಗಳೊಂದಿಗೆ ಛಾಯಾಚಿತ್ರ ಪ್ರಪೋಸಲ್ ನೀಡಿದ್ದಾರೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಿರುತೆರೆಯ ನಾಯಕ ನಟ ಸಾಗರ್ ಅವರಿಗೆ 23-13 10 ಅಂಕಗಳ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಎಚ್ಚರಿಕೆಯಾದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ.
23-13 in favor of UK. And court number 1. And court number 2. ಜಿದ್ದಾಜಿದ್ದಿನ ಎರಡು ಬಲಿಷ್ಠ ತಂಡಗಳು ಸಕ್ಕರೆ ನಾಡಿನ ಅಕ್ಕರೆ ಹುಡುಗರು ಮಂಡ್ಯ ವರ್ಸಸ್ ದಕ್ಷಿಣ ಕನ್ನಡ ಜಿದ್ದಾಜಿದ್ದಿನ ಸಮಬಲ ಹೋರಾಟ ಸಾಗ್ತಾ ಇದೆ 12-12. ಎಸ್ ನೋಡಿ, ಎಲ್ಲ ತಂಡದ ಆಟಗಾರ ಗಮನಕ್ಕೆ ಊಟದ ತಯಾರಿಯಾಗಿದೆ. ಊಟದ ಟೋಕನ್ ಅನ್ನ ವೇದಿಕೆ ಬಲಭಾಗದಲ್ಲಿ ಬಂದು ತಂಡದ ಕ್ಯಾಪ್ಟನ್ ಅನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಆಟಗಾರ ನಿಮ್ಮಲ್ಲಿ ವಾದ ವಿವಾದ ಬೇಡ. ತೀರ್ಪುಗಾರಿದ್ದಾರೆ ರಾಕೇಶ್, ದಯವಿಟ್ಟು ಸಹಕರಿಸಿ. ತೀರ್ಪುಗಾರಿದ್ದಾರೆ, ಅವರು ತೀರ್ಮಾನ ನೀಡುತ್ತಾರೆ. ಜಿಬಿ ಅವರೇ ಪ್ರಚಾರಕರ ಬಳಿ ಬನ್ನಿ. ದಯವಿಟ್ಟು ನಮ್ಮ ಅಂಕಣ ವ್ಯವಸ್ಥಾಪಕ ಮುಬಾರಕ್ ಬನ್ನಿ. ಇಲ್ಲಿ ಮಧು ಮುಬಾರಕ್ ಬನ್ನಿ. ಮಧು ಮುಬಾರಕ್. ಚಿಕ್ಕಮಗಳೂರು ತಂಡದ ಗೌಡ ಸುಲ್ಪಟೆ ಆನ್ ಆಗುತ್ತೆ. ಎರಡು ಆಟಗಾರ ನಡುವೆ ಜಾಂಟಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ, ರೈಟ್ ಕಾರ್ನರ್ ಭಾಗದಲ್ಲಿ ಮಹೇಶ. ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ಸ್ವಲ್ಪ ಹಿಂದೆ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ರೆ ಅಂಜನಾದ್ರಿ 2025 ಶ್ರೀಯುತ ಧೀರಜ್ ಮುನಿರಾಜ್ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸುಂದರ ಕಬಡ್ಡಿ ಹಬ್ಬ. ದಾಳಿಯಲ್ಲಿ ಮಹೇಶ್ ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಒಂದು ಉತ್ತಮವಾದಂತಹ ಟ್ಯಾಕಲ್. 1+2 3 ಪಾಯಿಂಟ್ ಚಿಕ್ಕಮಗಳೂರು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲಾ. ಅಂಕಣ 2ರಲ್ಲಿ ಅಭಿಮನ್ಯುವಿನ ಅಂಕಣದಲ್ಲಿ ಸ್ಕೋರ್ 13-13. ದೊಡ್ಡಬಳ್ಳಾಪುರ ಜಾಲಿ ಜಾಲಿ. ನಿಮ್ ಸೌಂಡ್ ಖಾಲಿ ಆದಾಗಿದೆ. ನೋಡಿ, ಎಂಟ್ರೆನ್ಸ್ ಅಲ್ಲಿ ಬಂದವರೆಲ್ಲ ಹಾಗೆ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರ. ದಯವಿಟ್ಟು ಗ್ಯಾಲರಿ ವ್ಯವಸ್ಥೆ ಇದೆ, ಗ್ಯಾಲರಿಯಲ್ಲಿ ಆಸೆಂಟ್ ಆಗ್ಬೇಕು. ಸ್ವಲ್ಪ ಹಿಂದೆ ಉತ್ತರ ಕನ್ನಡ ಜಿಲ್ಲಾ ಕಬಡ್ಡಿ ಖ್ಯಾತ ಆಟಗಾರ ರಂಜಿತ್ ನಾಯ್ಕ್ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಇತ್ತು. 1 ಅಂಕಕ್ಕೆ ತೃಪ್ತಿಯನ್ನು ಪಡ್ಕೊಂಡಿಲ್ಲ. 1, 2 ಮಲ್ಟಿಪಲ್ ರೈಟ್ ಒಂದಿಗೆ ಇಲ್ಲಿ ತಂಡಕ್ಕೆ ಹಸಿರಾಗ್ತಾ ಇದ್ದಾನೆ ರಂಜಿತ್ ನಾಯ್ಕ್. ಈ ಪಂದ್ಯಗಳು ಈ ಅವಧಿಯ ಈ ರಾತ್ರಿಯ ಅಂತಿಮ ಪಂದ್ಯಗಳಾಗಿರುತ್ತೆ. ಎಲ್ಲ ಕಬಡ್ಡಿ ಕ್ಲಬ್ಗಳು ಗಮನಿಸಬೇಕು. ವಿಜೇತ ತಂಡಗಳು ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಒಂದು ನಿಮಿಷ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಮುಲ್ ಬೇಬಿ ಸಾಗರ್ ಅವರು, ಖ್ಯಾತ ಕಿರುತೆರೆ ನಾಯಕ ನಟರು, ಇತ್ತೀಚೆಗೆ ಸತ್ಯ ಧಾರಾವಾಹಿಯಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿ ಮುಂದಿನ ಭರವಸೆಯ ಚಲನಚಿತ್ರ ನಾಯಕ ನಟರಾಗೂ ಸಹ ಬೆಳಕಿಗೆ ಬರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಧೀರಜ್ ಮುನಿರಾಜು ಕ್ರಿಕೆಟ್ ವತಿಯಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಸತ್ಯ ಧಾರಾವಾಹಿಯ ಕಿರುತೆರೆ ನಾಯಕ ನಟರಾಗಿ ಎಲ್ಲರೂ ಅವರನ್ನ ಅಮುಲ್ ಬೇಬಿ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಎಲ್ಲ ನೆಚ್ಚಿನ ಕ್ರೀಡಾಪಟುಗಳಲ್ಲಿ ವಿಶೇಷವಾದ ಸೂಚನೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಪಂದ್ಯಾವಳಿ 9 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗುತ್ತೆ. ಬೆಳಿಗ್ಗೆ ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ವಿಜೇತ ತಂಡಗಳಿಗೆ ವಿಶೇಷವಾದ ಸೂಚನೆ. ಹಾಗೆ ಎಲ್ಲ ಜಿಲ್ಲಾ ತಂಡದ ಆಟಗಾರ ತರಬೇತಿದ್ದಾರೆ. ಯುವ ಕಿರುತೆರೆ ನಾಯಕ ನಟರು ಸತ್ಯ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವಂತ ಅಮುಲ್ ಬೇಬಿ ಖ್ಯಾತಿಯ ಸಾಗರ್ ಅವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸತ್ಯ ಅವರನ್ನ ನೋಡಿ, ಅಭಿಮಾನ ಎಲ್ಲಿದೆ ಅಂದ್ರೆ ಗ್ಯಾಲರಿಯಿಂದ ಮೂಡಿ ಬರ್ತಾ ಇದೆ. ಅಲ್ಲಿ ಮಹಿಳೆಯರು ಹೆಚ್ಚಾಗಿದ್ದಾರೆ. ಮಹಿಳೆಯರಿಗೆ ಸೀರಿಯಲ್ ಅಂದ್ರೆ ಸೀರಿಯಲ್ ಅವರಿಗೆ ಮನೆ ಒಂದು 3 ಬಾಗಿಲು. ಸ್ವಲ್ಪ ಈ ಕಡೆ ಆದ್ರೂ ನಾನು ಬೈಕ್ ಹೋಗ್ಬೇಡಿ. ನೀವು ಕಲೆ ಆರಾಧಿಸಿದ ಅದು ನಮ್ಮ ದೊಡ್ಡಬಳ್ಳಾಪುರ ಕ್ರೀಡೆ ಕಲೆಯನ್ನ ಆರಾಧಿಸುವ ಕ್ರೀಡಾ ರಸಿಕರು, ಕಲಾ ರಸಿಕರು ನಿಮಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ ಇದ್ದೀನಿ. ಸ್ಕೋರ್ 13-13.
blood boiling match of the tournament. ಎಸ್ ಖಂಡಿತವಾಗಿ ಮಂಡ್ಯ ಕನ್ನಡ Versus TK. ಪ್ರೋ ಕಬಡ್ಡಿ ಖ್ಯಾತಿಯ ತಾರಾ ಆಟಗಾರರ ನಡುವಿನ ಚಿಂದಿನ ಪ್ರತಿಷ್ಠೆಯ ಪಂದ್ಯ ಅಂಕಣ ಅಭಿಮನ್ಯು ಅಂಕಣದಲ್ಲಿ ಹೋರಾಟ ಸಾಗ್ತಾ ಇದೆ. ಊಟದ ಟೋಕನ್ ದಯವಿಟ್ಟು ಪ್ರಚಾರಕರ ಬಳಿ ಬಂದ್ಬಿಡಿ. ಸರ್, ಸರ್, ಸ್ವಲ್ಪ ಆ ಕಡೆ. ಚೀಫ್ ಕ್ಯಾಪ್ಟನ್ ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಕಲೆಕ್ಟ್ ದಿ ಜೂನಿಯರ್ ಕೂಪನ್ಸ್. ಎಲ್ಲ ತಂಡದ ನಾಯಕರಲ್ಲಿ ತಂಡ ತರಬೇತಿದಾರ ನೋಡಿ ಬರಬೇಕು. ಬನ್ನಿ, ಜೂನಿಯರ್ ಕೂಪನ್ ಊಟದ ಕೂಪನ್ ಕೊಡ್ತಾ ಇದೆ, ಬಂದು ಸ್ವೀಕರಿಸಬೇಕು. ಊಟದ ಕೂಪನ್ ಬರ್ಕೊಳ್ಳಿ ಪ್ಲೀಸ್. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಮತ್ತೆ ಪಂದ್ಯಗಳು ಮರುಪ್ರಾರಂಭವಾಗಲಿದ್ದು ಎಲ್ಲ ವಿಜೇತ ತಂಡದ ಜಿಲ್ಲಾ ತಂಡದ ನಾಯಕರುಗಳಿಗೆ ಪ್ರೋ ಕಬಡ್ಡಿ ಖ್ಯಾತಿಯ ಆಟಗಾರ ಇನ್ನು ಎಷ್ಟು ಸೆಕೆಂಡ್ ಆಯ್ತು ಮ್ಯಾಚ್? ಇನ್ನು ಎಷ್ಟು ನಿಮಿಷ ಆಯ್ತು? ಯುಪಿ ಯೋಧ ತಂಡ ಪ್ರತಿನಿಧಿಸಿದ ಗಗನ್ ಗೌಡ ತಂಡದ ಬೆನ್ನೆಲುಬು. 28-22 ಮೇಲೆ ಸಾಗ್ತಾ ಇದೆ. ಉತ್ತರ ಕನ್ನಡಕ್ಕೆ ದಿಟ್ಟ ಪ್ರತ್ಯುತ್ತರವನ್ನು ದ್ವಿತೀಯಾರ್ಧದಲ್ಲಿ ನೀಡ್ತಾ ಇದೆ. ರಕ್ಷಿತ್ ಪೂಜಾರಿಯನ್ನ ಬಂಧಿಸಿದ್ದಾರೆ. ಕೂದಲದ ಅಂತರದಲ್ಲಿ ರಂಜಿತ್ ನಾಯಕರನ್ನು ಬಂಧಿಸಿದ್ದಾರೆ. ರಂಜಿತ್ ನಾಯಕ ಪ್ರೋ ಕಬಡ್ಡಿ ತಾರಾ ಆಟಗಾರ, ಬಂದಿಯಾದ ದಾಳಿಗಾರ. 30-20 ಬೇಡ ರಂಜಿತ್ ನಾಯ್ಕ, ರಕ್ಷಿತ್ ಪೂಜಾರಿ ಬಂದಿಲ್ಲ. ರಂಜಿತ್ ನಾಯಕ ಇಲ್ಲಿ ರಕ್ಷಿತ್ ಪೂಜಾರಿ ಬರಬೇಕಾಗಿತ್ತು, ಅವನು ಕೂಡ ಶ್ರೇಷ್ಠ ಆಟಗಾರ. ಅನುಪಸ್ಥಿತಿ ಮೈಸೂರು ತಂಡವನ್ನು ಕಾಡ್ತಾ ಇದೆ. ರಂಜಿತ್ ನಾಯಕ ಇದೀಗ ಮತ್ತೊಂದು ಏಟಿಗೆ 31-23. ಸಚಿವನ್ 23 ಅಂಕಣ ಅರ್ಜುನ್ ಅಂಕಣದಲ್ಲಿ ಸಾಕ್ತಾ ಇದೆ. ಎಸ್ ಮಂಡ್ಯ ತಂಡದ ವರುಣ್ ಗೋಪಾಲ್ಪುರ ಯುವ ಆಟಗಾರ ತಂಡಕ್ಕೆ ಆಪತ್ಬಂಧವನಾಗ್ತಾನ. ಮೂವತ್ತೊಂದು 23 ಪ್ರೋ ಕಬಡ್ಡಿಯಲ್ಲಿ ಯುವ ಯೋಧ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಖ್ಯಾತನ ಮಕ್ಕಳ ಪಟ್ಟು ಗಗನ್ ಗೌಡ ಆರಿಕೆ ಮಾಡಲಿದ್ದಾಗಿದ್ದಾನೆ. ಎಷ್ಟು ಬಡಕಲಾನಾಗಿದೆ ಸಾಯಿ ಪ್ರಸಾದ್ ಅಭಿಯವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ. 15-14 ಒಂದೊಂದು ಅಂಕಕ್ಕೂ ಇಲ್ಲಿ ಸೆಳೆದಾಟ. ಎಲ್ಲ ನಮ್ಮ ಗ್ಯಾಲರಿಯಲ್ಲಿ ಗೊತ್ತಿರುವಂತಹ ಪ್ರೇಕ್ಷಕರು ನಿಮ್ಮ ಜೋರ ಚಪ್ಪಾಳೆ ಮೂಲಕ ಆಟಗಾರರಿಗೆ ಒಂದು ಸ್ವಲ್ಪ ಹೊರತುಪಡಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮೈಕ್ ಹೊರೆವ ಚಳಿಯನ್ನ ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಮಿಗಳು ಆಗಮಿಸಿದ್ದಾರೆ. ಹಾಗೆ ಅಂಕಣ 1 ಅರ್ಜುನ ಅಂಕಣದ ಕೂಡ ಒಂದು ಅದ್ಭುತ ಕ್ರೀಡಾ ಪಂದ್ಯಗಳು ಸಾಕ್ತಾ ಇದೆ. 32-25 ಉತ್ತರ ಕನ್ನಡ ತಂಡದ ಪರವಾಗಿ ಎಸ್ ಶಶಾಂಕ್ ಹಾಗೂ ಸುಶಾಂತ್ ಶೆಟ್ಟಿ. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. 1+2 3 ಪಾಯಿಂಟ್. ಚೀಫ್ ಕ್ಯಾಪ್ಟನ್ಸ್, ನಿಮ್ಮ ಊಟದ ಕೂಪನ್ಗಳನ್ನ ಇಲ್ಲಿ ನೀಡ್ತಾ ಇದೀವಿ, ಬಂದು ಪಡೆದುಕೊಳ್ಬೇಕು. ಎಲ್ಲ ಆಟಗಾರರು ಊಟಕ್ಕೆ ತೆರಳಬೇಕು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಪಂದ್ಯಗಳು ಮರುಪ್ರಾರಂಭವಾಗಲಿದ್ದು ಎಲ್ಲ ಜಿಲ್ಲಾ ತಂಡದ ತರಬೇತುದಾರರ ಗಮನಕ್ಕೆ ವಿಶೇಷ ಸೂಚನೆ. ನಾಳೆ ನಿರ್ಣಾಯಕ ದಿನ. ಕರ್ನಾಟಕ ಗಂಡುಗಳಿ ಅಂಜನಾದ್ರಿ ಕಪ್ 2025ರ ಚಾಂಪಿಯನ್ ತಂಡ ಯಾರು ಅನ್ನೋದನ್ನ ನಿರ್ಧರಿಸೋ ನಿರ್ಣಾಯಕ ದಿನ. ನಾಳೆ ಬೆಳಗ್ಗೆ 9 ಗಂಟೆಗೆ ಪಂದ್ಯಗಳು ಮರುಪ್ರಾರಂಭವಾಗಲಿದೆ. ಎಲ್ಲ ಊಟದ ಕೂಪನ್ ಪಡೆದುಕೊಂಡು ವಿಜೇತ ತಂಡಗಳು ಕೂಡಲೇ ಊಟಕ್ಕೆ ತೆರಳಬೇಕು. ಎಸ್ ಮಂಡ್ಯ ವಿರುದ್ಧ ದಕ್ಷಿಣ ಕನ್ನಡ 18-15 ಮೂರು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ತಂಡ ಇದೆ. ಶಶಾಂಕ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸುವ ಶ್ರೇಷ್ಠ ಆಟಗಾರ. ಈ ಬಾರಿ ವಿಶ್ವಾಸ್ ಗೌಡ ಸಕ್ಕರೆ ನಾಡು ಮಂಡ್ಯದ ಒಬ್ಬ ಶ್ರೇಷ್ಠ ದಾಳಿಗಾರ. ರಂಜಿತ್ ನಾಯಕಲ್ಲಿ ರಂಜಿಸ್ತಾ ಇದೆ ತಂಡದ ಮುಳ್ಪಡೆ ಬೆನ್ನೆಲುಬು ಆಸೆಯ ಆಟಗಾರ. 34-26 8 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಸಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲಾ ತಂಡ. ಇದೀಗ ಬ್ಯೂಟಿಫುಲ್ ಡ್ರೈವಿಂಗ್ ಆಂಕಲ್ ಹೊರಟುಗೂಡಿ ಬಂದ ಕಾರಣ
ಹೊಂದಾಣಿಕೆ ರೀತಿಯ ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ಡಿಫೆಂಡರ್ಗಳಿಬ್ಬರ ಸಾಮ್ಯತೆ ಅದ್ಭುತವಾಗಿತ್ತು. ಹಾಗಾಗಿ ಒಂದು ಯಶಸ್ವಿ ಟ್ಯಾಕಲ್ ಬ್ಯಾಟ್ ಗಳಿಸಿಕೊಂಡಿದೆ ಚಿಕ್ಕಮಗಳೂರು. 34-28. ವೇಗದ ದಾಳಿ ಸಾಯಿ ಪ್ರಸಾದ್. 6 ಅಂಕಗಳ ಅಂತರ ಉತ್ತರ ಕನ್ನಡ ತಂಡವನ್ನು ಕಟ್ಟಿ ಹಾಕುವಲ್ಲಿ ಹಂತ ಹಂತವಾಗಿ ಮುನ್ನುಗ್ತಾ ಇದೆ ಗಗನ್ ಗೌಡ. 19-15 in favor of ದಕ್ಷಿಣ ಕನ್ನಡ. ದಾಳಿಯಲ್ಲಿ ವಿಶ್ವಾಸ್ ಗೌಡ. 7 ಅಂಕ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ನಿಶಾಂತ್, ಕವರ್ ಭಾಗದಲ್ಲಿ ಅಫ್ರೀದ್, ರೈಟ್ ಕಾರ್ನರ್ ಭಾಗದಲ್ಲಿ ಸುಶಾಂತ್ ಶೆಟ್ಟಿ, ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ. ಯಾವುದೇ ಅಂಕಲದ ವಿರಾಟೊಂದಿಗೆ ವಾಪಸ್ ಆಗಿದ್ದಾರೆ. ಈ ಬಂದಿದ್ದ ವೀಕ್ಷಣೆಯಲ್ಲಿ ನಮ್ಮ ಅಮುಲ್ ಬೇಬಿ ಸಾಗರ್ ಅವರು, ಕಿರುತೆರೆ ನೆಚ್ಚಿನ ನಾಯಕ ನಟರು, ಸತ್ಯ ಧಾರಾವಾಹಿಯ ನಾಯಕ ನಟರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಗ್ಯಾಲರಿ ಕಡೆಯಿಂದ ಒಂದು ಪ್ರಶ್ನೆ ಮೂಡಿ ಬರ್ತಾ ಇದೆ. ಅಮುಲ್ ಬೇಬಿ ಸಾಗರ್ ಅವರೇ, ಸತ್ಯ ಧಾರಾವಾಹಿಯ ನಾಯಕಿ ನಟಿ ಸಂಗೀತ ಅವರು ಎಲ್ಲಿ ಅಂತ ಹೇಳಿ ಕೇಳ್ತಾ ಇದ್ರೆ ನಮ್ಮ ಗ್ಯಾಲರಿಯಲ್ಲಿರುವಂತಹ ಪ್ರೇಕ್ಷಕರು. ಸದ್ಯ ಸಂಗೀತ ಅವರು ಬಿಗ್ ಬಾಸ್ ಅಲ್ಲಿ ಬಿಸಿ ಇದ್ದಾರೆ. ಸಂಗೀತ ಅಲ್ಲ ಗೌತಮಿ. ರಾಕಿಂಗ್ ಮಂಡ್ಯದ ಕಂಡ ಕಿಕ್ ಮಾಡಿದ್ರು. ಲೆಫ್ಟ್ ಇನ್ ಜಾಗದಲ್ಲಿ ನಾಸೀರ್ ಅಮ್ಮಿ ಔಟ್ ಆಗಿ ಅಕ್ಕಡದ ಹೊರಗಡೆ ಹೋಗ್ತಾ ಇದ್ದಾರೆ. 20-16 20-16 in favor of ದಕ್ಷಿಣ ಕನ್ನಡ. ಶಶಾಂಕ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ವೇಗದ ದಾಳಿಯೊಂದಿಗೆ ಹಾಗೆ ವಾಪಸ್ ಆದ್ರು. ಮತ್ತೊಂದು ಕಬಡ್ಡಿ ಕ್ರೀಡಾ ರಸಿಕರಿಗೆ ಮತ್ತೊಂದು ವಿಶೇಷವಾದ ಸಂತಸದ ಸಿಹಿ ಸುದ್ದಿ ಹೇಳಲಿಕ್ಕೆ ಇಚ್ಛಪಡ್ತಾನೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಪ್ರಿಯಾಕೃಷ್ಣ ಫೌಂಡೇಶನ್ ವಿಜಯನಗರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆ ಭಾಗದ ಜನಪ್ರಿಯ ನಾಯಕ ಶಾಸಕರಾಗಿದ್ದ ಪ್ರಿಯಾಕೃಷ್ಣ ಫೌಂಡೇಶನ್ ವತಿಯಿಂದ ಆರ್ಮಿ ಕಪ್ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನ ಬೆಂಗಳೂರಿನ ಗೋವಿಂದರಾಜನಗರ, ನಮ್ಮ ವಿಜಯನಗರ ಸಮೀಪ ಇರ್ತಕ್ಕಂಥ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿವಣ್ಣವರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ಅದ್ಭುತವಾದ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ನೆರವೇರಿಸ್ತಾ ಇದ್ದೀವಿ. ಮುಂದಿನ ತಿಂಗಳು 14 ಮಹೇಶ್ ಜನವರಿ 14 ಮತ್ತು 15 ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಜನಾದ್ರಿ ಕಪ್ ಸಂಕ್ರಮಣದ ಸಲುವಾಗಿ, ನೂತನ ವರ್ಷದ ಸಲುವಾಗಿ ಪ್ರಿಯಾಕೃಷ್ಣ ಫೌಂಡೇಶನ್ ಇವರ ವತಿಯಿಂದ ಶೆಟ್ಟಿ ಆರ್ಮಿ ಕಪ್ ನಿರ್ಣಾಯಕ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಅಂಕಣ 1ರಲ್ಲಿ ನಿರ್ಣಾಯಕ ಪಂದ್ಯ 38-31ರಲ್ಲಿ 7 ಅಂಕಗಳ ಅಂತರದ ಮುನ್ನಡೆಯ ನಂಟು ಉತ್ತರ ಕನ್ನಡಕ್ಕೆ ಉಂಟು. ಚಿಕ್ಕಮಗಳೂರು 7 ಅಂಕಗಳ ಅಂತರವನ್ನ ಹಿನ್ನಡೆಯನ್ನ ಸರಿದೂಗಿಸಿ ಮುನ್ನುಗ್ಗಬೇಕಾಗಿದೆ ಒತ್ತಡಕ್ಕೆ. ಇಂದು ಅನೇಕ ರೋಚಕ ಪಂದ್ಯಗಳು ನಡೆದಿದೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಇನ್ನಷ್ಟು ಹೈ ವೋಲ್ಟೇಜ್ ಪಂದ್ಯಗಳು ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಅಖಿಲ ಕರ್ನಾಟಕ ಮಾಜಿ ಯೋಧರ ಸೈನಿಕರ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಣ್ಣವರ ನೇತೃತ್ವದಲ್ಲಿ ನೂತನ ವರ್ಷ ಸಂಕ್ರಮಣದ ಸಲುವಾಗಿ ಬೆಂಗಳೂರಿನ ಹೆಸರಾಂತ ಬಡಾವಣೆ ಗೋವಿಂದರಾಜನ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಮಿ ಕಪ್ ಯೋಧರಿಗೆ, ಈ ದೇಶದ ನಮ್ಮನ್ನೆಲ್ಲ ಕಾಯುವ ವೀರ ಯೋಧರ ನೆನಪಿಗಾಗಿ ಟ್ರಿಬ್ಯೂಟ್ ಟು ಆರ್ಮಿ ಸೋಲ್ಜರ್ಸ್ ಆರ್ಮಿ ಕಪ್ 2025 ಸಂಕ್ರಮಣದಂದು ಸಂಕ್ರಾಂತಿ ಹಬ್ಬದಂದು ಗೋವಿಂದರಾಜ್ ನಗರದ ವಿಧಾನಸಭಾ ಕ್ಷೇತ್ರದ ಪ್ರಿಯಾಕೃಷ್ಣ ಫೌಂಡೇಶನ್ ಅವರ ನೇತೃತ್ವದಲ್ಲಿ ನೆರವೇರ್ತಾ ಇದೆ. ಈ ಒಂದು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ನಿಮ್ಮ ಹಾಜರಾತಿಯನ್ನು ನೀಡಬಹುದು. ಪ್ರಥಮ ಬಹುಮಾನ 50,000 ರು ನಗದು ಬಹುಮಾನ, ದ್ವಿತೀಯ ಬಹುಮಾನ 30,000 ರು ನಗದು ಬಹುಮಾನ, ತೃತೀಯ ಹಾಗೂ ಚತುರ್ಥ ಬಹುಮಾನಗಳಾಗಿ ತಲಾ 15,000 ರೂಗಳನ್ನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಶಿವಣ್ಣನವರು ನೆರವೇರಿಸ್ತಾ ಇದ್ದಾರೆ. ಬನ್ನಿ, ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ.
24-18 6 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಅದರದೇ ಅಂಕಣ ಒಂದರಲ್ಲಿ ಅರ್ಜುನನ ಅಂಕಣದಲ್ಲಿ ಸುಶಾಂತ್ ಶೆಟ್ಟಿ ಬ್ಯೂಟಿಫುಲ್ ಟ್ಯಾಕಲ್. ನಿಜವಾಗ್ಲೂ ಸುಶಾಂತ್ ಶೆಟ್ಟಿ ಒಬ್ಬ ಶ್ರೇಷ್ಠ ಆಟಗಾರ. ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಬಂದಂತಹ ಆಟಗಾರ ಸುಶಾಂತ್ ಶೆಟ್ಟಿ. ಹಾಗೆ ಅಫ್ರೀದ್, ಶಶಾಂಕ್ ಮುಲ್ಕಿ ಅನೇಕ ಪ್ರತಿಭೆಗಳನ್ನ ದಕ್ಷಿಣ ಕನ್ನಡ ಜಿಲ್ಲಾ ತಂಡದಲ್ಲಿ ಕಾಣಬಹುದಾಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಅದೇ ರೀತಿ ಮಂಡ್ಯ ಅಂಕಣದಲ್ಲೂ ಸಹ ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರರು ರಾಕೇಶ್, ಹಾಗೆ ಒಬ್ಬ ಶ್ರೇಷ್ಠ ಡಿಫೆಂಡರ್ ರಾಕೇಶ್ ಗೌಡ, ಹಾಗೆ ಅಭಿಷೇಕ್ ಗೌಡ, ವಿಶ್ವಾಸ್ ಗೌಡ, ಅನೇಕ ಆಟಗಾರ ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಸಹ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ. 25-18 ಖೇಲ್ ಅಭಿ ಬಾಕಿ ಹೈ. ಕವರ್ ಭಾಗದಲ್ಲಿದ್ದಂತ ಅಫ್ರೀದ್ ಟ್ಯಾಕಲ್ ಪಾಯಿಂಟ್. ಇಬ್ಬರಿಗೂ ಒಂದೊಂದು ಅಂಕದ ಸೇರ್ಪಡೆ ಆಗ್ತಾರೆ. ನೋಡುಗರ ಎದೆ ಬಡಿತ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಪಂದ್ಯ ಸಾಗಿ ಬರ್ತಾ ಇದೆ. 26-20 ಅಂಕಣ ಒಂದರಲ್ಲಿ ಅರ್ಜುನನ ಅಂಕಣದಲ್ಲಿ ಪಂದ್ಯ ಮುಕ್ತವಾಗಿದೆ. ಉತ್ತರ ಕನ್ನಡ ವಿರುದ್ಧ 40-34ರಲ್ಲಿ 6 ಅಂಕದ ಅಂತರದೊಂದಿಗೆ ಉತ್ತರ ಕನ್ನಡ ತಂಡ ವಿಜಯಶಾಲಿ ಆಗಿದೆ. ದಯವಿಟ್ಟು ಎಲ್ಲ ಜಿಲ್ಲಾ ತಂಡದ ನಾಯಕರೇ ತರಬೇತಿದೆ. ದಯವಿಟ್ಟು ಈಗ ನೀವು ಊಟದ ಕೂಪನ್ಗಳನ್ನ ಪಡೆದುಕೊಂಡು ಊಟಕ್ಕೆ ತೆರಳಬೇಕು. ವಸತಿ ಸಮುಚ್ಚಯಕ್ಕೆ ತೆರಳಿ ವಿಶ್ರಾಂತಿ ಪಡೆದು ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಪಂದ್ಯಾವಳಿ ಮರುಪ್ರಾರಂಭವಾಗುತ್ತೆ. 2025 ನೂತನ ವರ್ಷದ ನೂತನ ಪ್ರಾಯೋಗಿಕ ಒಂದು ಪ್ರಯತ್ನ ಯುವ ಬ್ರಿಗೇಡ್ ಧೀರಜ್ ಮುನ್ರಾಜ್ರವರ ಹುಟ್ಟುಹಬ್ಬದ ಸಲುವಾಗಿ ಧೀರಜ್ ಯುವ ಬ್ರಿಗೇಡ್, ನಮ್ಮ ಆನಂದ್ ಮೂರ್ತಿ, ನಮ್ಮ ವಾಸು, ನಮ್ಮ NK ರಮೇಶಣ್ಣ, ರಾಜಗೋಪಾಲ್ ಇವರ ಸಾರ್ಥಕ ಸೇವೆಯ ಫಲವಾಗಿ ಒಂದು ಅದ್ಭುತ ಕ್ರೀಡಾಕೂಟ ಅಂತಿಮ ನಿರ್ಣಾಯಕ ದಿನ ತಲುಪ್ತಾ ಇದೆ. ನಾಳೆ ಸಾಯಿ ಪ್ರಸಾದ್ ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರತಿನಿಧಿಸಿದ ಆಟಗಾರ. 2 ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಮಾಡಿ. Good team captain, last 5 minutes to go. 27-21 in favor of ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದ ದಕ್ಷ ಆಟಗಾರ ನಿಜವಾಗ್ಲೂ ಕರಾಳವಾದ ಆಕ್ರಮಣಕಾರಿ ಡಿಫೆಂಡರ್, ಡೇಂಜರಸ್ ಡಿಫೆಂಡರ್ಸ್. ಎಂತ ಸಂದರ್ಭದಲ್ಲೂ ಕೂಡ ಸಂದಿಗ್ಧತೆಯನ್ನ ಮೆಟ್ಟಿ ನಿಲ್ಲುವಂತ ಚಾಲಾಕಿ ಡಿಫೆಂಡರ್ಗಳು 2 ತಂಡಗಳಲ್ಲಿ ನೋಡ್ತಿದ್ರೆ ಬ್ಯೂಟಿಫುಲ್ ಕ್ಯಾಚ್. ನಾ ಹೇಳಿದೆ ಡೇಂಜರಸ್ ಡಿಫೆಂಡರ್ಸ್ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ. ಅವರ ಆ ತಂಡದ ಬಲನೇ ಆ ಡಿಫೆನ್ಸ್ ನೋಡಿ. ಕ್ಷಣದಲ್ಲೂ ಕೂಡ ತೀವ್ರ ಪೈಪೋಟಿಯನ್ನು ಪಡೆದುಕೊಳ್ತಾ ಇದೆ, ತಿರುವನ್ನು ಪಡೆದುಕೊಳ್ತಾ ಇದೆ. 28-21 ನಿಮಗೆ ಕಬಡ್ಡಿ ಇಷ್ಟವಾಗಿದೆ, ಕೈ ಚೆಲ್ಲಿ ಜ್ವರ ಚಪ್ಪಾಳೆ ಮುಖೇನ ಈ ಕಬಡ್ಡಿ ಇನ್ನು ಚಮತ್ಕಾರಿ ತಿರುವು ಪಡಿಬೇಕಂದ್ರೆ ಜ್ವರ ಚಪ್ಪಾಳೆ ಬರಲಿ, ಎಲ್ಲ ಕೈ ಬೀಸಿ ಚಪ್ಪಾಳೆ ಹೊಡಿದೆ ಬರಬೇಕು. ದೊಡ್ಡಬಳ್ಳಾಪುರದ ಇತಿಹಾಸದಲ್ಲೇ ಇದೇ ಪ್ರಥಮ ಬಾರಿಗೆ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 26 ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿದ್ದು 2ನೇ ದಿನ. ನೋಡುಗರಿಗಂತೂ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿಯ ಒಂದು ಹಬ್ಬವನ್ನು ಆಯೋಜಿಸಿದ್ದಾರೆ ಧೀರಜ್ ಮುದಿರಾಜು ಬ್ರಿಗೇಡ್ ವತಿಯಿಂದ. ಶ್ರೀಯುತ ವಾಸುರವರು ದಯವಿಟ್ಟು ಬರಬೇಕು. ಇಲ್ಲಿ ಚಿಕ್ಕಮಗಳೂರು ತಂಡ ಆಟಗಾರರಿಗೆ ವಸತಿ ಸಮುಚ್ಚಯ ಸಿಕ್ಕಿಲ್ಲ, ಸೊ ಪ್ಲೀಸ್ ಮೇಕ್ ಅನ್ ಅರೇಂಜ್ಮೆಂಟ್ ಫಾರ್ ದಟ್. ನಾಸಿರಮ್ಮಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಒಬ್ಬ ಪ್ರೋ ಕಬಡ್ಡಿ ಆಟಗಾರ ಸಕ್ಕರೆ ನಾಡು ಮಂಡ್ಯ ತಂಡದ ಅಭಿಷೇಕ್. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಅದು ಎಂಟಿ ರಾಟನಿಗೆ ವಾಪಸ್ ಆದರು. ಒಳ ಮ್ಯಾಚ್ ರಕ್ತದೊತ್ತಡವನ್ನು ರಣರೋಚಕ ಪಂದ್ಯದಲ್ಲಿ ಸಾಕ್ತಾ ಇದೆ. ಸಕ್ಕರೆ ನಾಡಿನ ಅಕ್ಕರೆ ಹುಡುಗರು ಮಂಡ್ಯ ವಿರುದ್ಧ ದಕ್ಷಿಣ ಕನ್ನಡ ಬಲಿಷ್ಠ ತಂಡಗಳು ಜಿದ್ದಾಜಿದ್ದಿಂದ ಸೆಳೆಯುತ್ತದೆ. ಚ್ವಂಚಿ 7 ಅಂಕಗಳ ಅಂತರ.
29-21 ದಕ್ಷಿಣ ಕನ್ನಡ ತಂಡದ ಪರವಾಗಿ ಕೊನೆಯ ಕ್ಷಣದಲ್ಲಿ 8 ಅಂಕದ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡ. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಸಕ್ಕರೆನಾಡು ಮಂಡ್ಯ ತಂಡಕ್ಕೆ. ಇನ್ನು ದ್ವಿತೀಯ ದಿನದ ಪಂದ್ಯ ಪ್ರೇಕ್ಷಕರೇ, ನಾಳೆ ಇನ್ನಷ್ಟು ರೋಚಕ ಪಂದ್ಯಗಳು ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಆರಂಭ ಆಗುತ್ತೆ. ಇವತ್ತು ಯಾವ ರೀತಿ ಪ್ರೇಕ್ಷಕರು ಬಂದಿದ್ರು ಅದೇ ರೀತಿ ನಾಳೆಯೂ ಸಹ ಬನ್ನಿ, ಪಂದ್ಯಗಳನ್ನ ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದಾವೆ. 7 ಪಾಯಿಂಟ್ ಐತಲ್ಲ, ಅದಕ್ಕಿಂತ ಕಮ್ಮಿ ಇದಾಗುತ್ತೆ ಇವ್ರಿಗೆ. ಧೀರಜ್ ಯುವ ಬ್ರಿಗೇಡ್ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಮ್ಮ ಈ ನೆಲದಲ್ಲಿ ಸೂಪರ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಆಫ್ ದ ಇಯರ್, ಈ ವರ್ಷದ ನೂತನ ವರ್ಷದ ಆರಂಭದಲ್ಲಿ ದಿ ಬೆಸ್ಟ್ ಅಂಡ್ ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ನೆವರ್ ಎವರ್ ಸೀನ್ ಇನ್ ದ ಹಿಸ್ಟ್ರಿ ಆಫ್ ದೊಡ್ಡಬಳ್ಳಾಪುರ ಕಬಡ್ಡಿ. ದೊಡ್ಡಬಳ್ಳಾಪುರದ ಕಬಡ್ಡಿ ಕ್ರೀಡಾ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ಶ್ರೇಷ್ಠ ಕ್ರೀಡಾಕೂಟವನ್ನು ಸಂಘಟಿಸಿದೆ ಧೀರಜ್ ಯುವ ಬ್ರಿಗೇಡ್. ಎಲ್ಲ ನನ್ನ ಸನ್ಮಿತ್ರ ಯುವಕ ಮಿತ್ರ ನಾನು ಉದ್ಯೋಗಕ್ಕೆ ವಾಸು, ಆನಂದಮೂರ್ತಿ, ನಮ್ಮ NK ರಮೇಶನ ನಗರಸಭಾ ಸದಸ್ಯರು, ಶ್ರೀ ರಾಜಗೋಪಾಲ್ ಅಲಿಯಾಸ್ ಪಾಲಿ, ಇವರ ಪಾರದರ್ಶಕ ಪ್ರಾಮಾಣಿಕ ಪ್ರಯತ್ನದ ಫಲ ಇಂದು ಯಶಸ್ವಿಯಾಗಿ ದೊಡ್ಡಬಳ್ಳಾಪುರದ ಜನತೆಯ ಮೆಚ್ಚುಗೆಯನ್ನು, ರಾಜ್ಯದ ಜನರ ಮೆಚ್ಚುಗೆಯನ್ನು ಪಡ್ಕೊಂಡಿದೆ. ಸ್ವಲ್ಪ ಈ ಕಡೆ ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಆಫ್ ದಿ ಇಯರ್. 29-22 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಅಂಜನಾದ್ರಿ ಕಪ್ 2025. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಲೀಡನ್ನ ಪಡ್ಕೊಳ್ತಾ ಸಮಯವನ್ನು ವ್ಯರ್ಥ ಮಾಡಿದ್ರು. ಅಭಿಷೇಕ್ ಗೌಡ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಜೊತೆಲಿ ಪ್ರೋ ಕಬಡ್ಡಿಯಲ್ಲಿ 2 ಆವೃತ್ತಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಶ್ರೇಷ್ಠ ಮಂಡ್ಯ ಮೂಲದ ಆಟಗಾರ. ಇಂಥ ಒಂದು ಅದ್ಭುತ ಕ್ರೀಡಾಕೂಟವನ್ನು ಜರುಗುವಂತೆ ಮಾಡಿದಂತ ನಮ್ಮ ಧೀರಜ್ ಯುವ ಬ್ರಿಗೇಡ್, ನಮ್ಮ ಆನಂದ ಮೂರ್ತಿ, ನಮ್ಮ ವಾಸು, ನಮ್ಮ ಕಿರಣ, ನಮ್ಮ ಮೊಬ್ಬು, ನಮ್ಮ ಮನು, ನಮ್ಮ ಮಧು, ಶಶಿ, ರಾಜಗೋಪಾಲ್ ವಾಲಿಯರವರು, ನಿಮ್ಮೆಲ್ಲರ ಪ್ರಾಮಾಣಿಕ ಶಶಿ, ಶರತ್, ಬನ್ಯಪ್ಪ, ನಿಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನದ ಫಲ ಇವತ್ತು ನಾವು ಇಂಥ ಒಂದು ಅದ್ಭುತ ಕ್ರೀಡಾಕೂಟವನ್ನು ಜರುಗಿಸಲಿಕ್ಕೆ ಸಾಧ್ಯವಾಯಿತು. ನಮ್ಮ ಆನಂದ್ ಮೂರ್ತಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರಿ. ಅವರು ಕೂಡ ನೋಡಿ, ಇಲ್ಲಿ ಯಾರೋ ಒಂದು ಹೀರೋವನ್ನ ಬೈಕ್ ಕೀ ಸಿಕ್ಕಿದೆ, ಅದರ ಮಾಲೀಕರು ಬಂದು ಹಿಂಪಡಿಬೇಕು ಪ್ಲೀಸ್. ಸೇಳು ಮಾಡಿಸ್ಬಿಡಿ, ನನ್ನ ಬೈಕ್ ನಂಬರ್ ಹೇಳಿ. ಸಂದರ್ಭ ಇದರೊಂದಿಗೆ ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ವಿಜಯಶಾಲಿಯಾಗಿದೆ. ಉತ್ತಮ ಪ್ರದರ್ಶನ ನೀಡಿದಂತ ಸಕ್ಕರೆನಾಡು ಮಂಡ್ಯ ತಂಡಕ್ಕೆ ಅಭಿನಂದನೆ.